ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾಪುರ ಜಿಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ತುಂಬ ದಿನಗಳ ನಂತರ ಒಂದು ಲಾಂಗ್ ವಿಡಿಯೋನ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಾಳೆ ನನ್ನ ಮಗಳು ಬಾನುದು ಬರ್ತ್ಡೇ ವ್ಲಾಗು. ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಜಾಮೂನ್ ಬೇಕು ಅಂತಲ್ಲ, ಅದಕ್ಕೆ ಇವಾಗಲೇ ಮಾಡಿಟ್ಕೊಳ್ಳೋಣ. ನಾಳೆ ಅಂದರೆ ಕಷ್ಟ ಆಗುತ್ತೆ, ಮತ್ತು ಟೆಂಪಲ್ಗೆ ಹೋಗೋದು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಜಾಮೂನ್ಗೆ ನೋಡ್ತಾ ಇರ್ಬೋದು, ಇತ್ತು ಜಾಮೂನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಕ್ಕರೆ ಪಾಕನೂ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಸರ್ಪ್ರೈಸಾಗಿ ಕೇಕ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಕೇಕ್ ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ವೆನಿಲಾ ಕೇಕು, ಇನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ. ಬನ್ನಿ ಫ್ರೆಂಡ್ಸ್, ಈಗ ಜಾಮೂನ ಒಂದೊಂದಾಗಿ ಕರ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಹೀಟ್ ಆಗಬಾರ್ದು, ಲೈಟಾಗಿ ಹೀಟ್ ಆಗಬೇಕು. ತುಂಬ ಹೀಟ್ ಆದರೆ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಜಾಮೂನ್ ಆಲ್ಮೋಸ್ಟ್ ಎಲ್ಲರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೇಗಿರುತ್ತೆ ಹೇಗೆ ಏನು ಅಂತಂದ್ಬಿಟ್ಟು ನಿಮ್ಮ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಮತ್ತು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾಪುರ ಜಿಲಾಕ್ಸ್. ಎಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಿ. ಇದು ಮಾರ್ನಿಂಗ್ ಕ್ಲಿಪ್ ಬಂದು ಬರ್ತಡೇ ಆಗಿರೋದ್ರಿಂದ ದೇವ್ರಿಗೆ ಅವಳ ಕೈಯಿಂದನೇ ದೀಪನ ಹಚ್ಚಿಸ್ತಾ ಇದ್ದೀನಿ. ಬರ್ತಡೇ ದಿನ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಬ್ಲೆಸ್ಸಿಂಗ್ ಸಿಕ್ಕೋ ಥರ ಅನ್ಸುತ್ತಲ್ಲ ಗೈಸ್, ಅದಕ್ಕೋಸ್ಕರ. ಆಮೇಲೆ ನೈಟು ಕೇಕ್ ಕಟ್ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್, ತುಂಬ ಹೆವಿ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಮಲಗಿಬಿಟ್ಟಿದ್ವಿ. ಈಗ ಮಾರ್ನಿಂಗ್ ಅವಳ ಕೈಯಲ್ಲಿ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು, happy birthday to you, happy birthday to you, happy birthday to you dear Banu, happy birthday to you. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಕೇಕ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ಲು. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನೋಡಿದ್ರಲ್ಲ, ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿದ್ದಾಯಿತು. ನಾನೇ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಬೆಳಗ್ಗೆ ಒಂದು ಗೋಧಿ ದೋಸೆ ಮಾಡಿ ಕೊಟ್ಟಿದ್ದೆ ಅವಳಿಗೆ. ಲಂಚ್ನ ಎತ್ಕೊಂಬಂದು ಅಲ್ಲೇ ಇಡ್ತೀನಿ ಅಂತ ಹೇಳಿದ್ದೆ. ಈಗ ನೂಡಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರಿಗೆ ನೂಡಲ್ಸ್ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ನೂಡಲ್ಸ್ ಮಾಡಿ, ಮತ್ತು ಪನ್ನೀರ್ ಕುರ್ಕುರೆ ಕೂಡ ಮಾಡಿದ್ದೀನಿ. ಪನ್ನೀರ್ ಕುರ್ಕುರೆ ಅಂದರೆ ಅವ್ಳಿಗೆ ಸಖತ್ ಇಷ್ಟ, ಅದಕ್ಕೋಸ್ಕರ ಪನ್ನೀರ್ ಕುರ್ಕುರೆ ನೂಡಲ್ಸ್ನ ಮಾಡಿ ತಗೊಂಡೋಗಲ್ಲಿ ಇಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕಾಗಿದೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಿಜವಾಗ್ಲೂ ನಾವೇ ನಮ್ಮ ಕೈಯಾರ ಮಾಡಬೇಕಂದ್ರೆ ಈ ಥರ ಇರುತ್ತೆ ಸಿಚುವೇಶನ್ನು. ಈಗ ಟೈಮ್ ಕೂಡ ಆಗ್ತಾಯಿದೆ, ಬೇಗ ಮಾಡಿಬಿಟ್ಟು ಒಳಗೆ ತಗೊಂಡೋಗಲ್ಲಿ ಇಟ್ಬಿಟ್ಟು ಬರಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತು ನೈಟ್ ಬಂದು ನಾನು ಅಡುಗೆ ಮನೇಲಿ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಅದನ್ನ ಕ್ಯಾಂಟೀನ್ಗೆ ಹೇಳ್ಬಿಟ್ಟಿದ್ದೀವಿ. ಮತ್ತು ಏನೇನು ಐಟಮ್ಸ್ ಹೇಳಿದ್ದೀವಿ ಏನು ಅಂತ ಅದು ಐಟಮ್ಸ್ ಬರುತ್ತಲ್ಲ, ಆಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಕೇಕ್ ಅಂತೂ ಈ ಸಲ ಸಖತ್ತಾಗಿರೋ ಡಿಸೈನ್ ಮಾಡಿಸ್ತಾ ಇದ್ದೀವಿ. ಕೇಕೆ ತುಂಬ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್ ನಮಗಂತೂ. ಇದು ಮನೆಯಲ್ಲಿ ನಾನೇ ಈ ಥರ ಮಾಡಬೇಕು ಅಂದರೆ ಸಖತ್ ಕಷ್ಟ ಫ್ರೆಂಡ್ಸ್. ಎಲ್ಲ ಅವ್ರು ಏನು ಇಷ್ಟ ಅಂತ ಕೇಳ್ಬಿಟ್ರೆ, ನಮ್ಮ ಮಕ್ಕಳು ಬೇಕಿದ್ರೆ ಒಂದು ಪೇಜ್ ಫುಲ್ಲು ಲಿಸ್ಟ್ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ನಮ್ಮ ಅಮ್ಮನ ಕಷ್ಟ ಆಗ್ತೈತೆ ಅಂತ ಅವ್ರು ಅಂದ್ಕೊಳ್ಳೋದೇ ಇಲ್ಲ. ಆಯಿತು, ಬರ್ತಾರೆ ಅಲ್ವಾ, ಅವ್ರಿಗೆ ಇಷ್ಟ ಆಗಿರೋ ತಿಂಡಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಪನ್ನೀರ್ ಕುರ್ಕುರೇನೂ ಆಯಿತು. ನೂಡಲ್ಸ್ನು ಕೂಡ ಬೇಯಿಸಿಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕ್ಬಿಟ್ಟು ನೂಡಲ್ಸ್ ರೆಡಿ ಮಾಡಿದರೆ ಆಗೋಗುತ್ತೆ. ಇನ್ನೂ ಸಾಮಾನು ಒಂದು ಬಂಡಿ ಇದೆ ಫ್ರೆಂಡ್ಸ್. ಇಷ್ಟು ಅಡುಗೆ ಮಾಡಿದ್ದೀನಿ ಅಂದರೆ ಸಾಮಾನು ಇದ್ದೇ ಇರುತ್ತೆ. ಸಾಮಾನಲ್ಲಿ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ, ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿದಾಯಿತು, ಇವಾಗ ಮತ್ತೆ ಮೆಸ್ಸಿ ಆಗಿದೆ. ಇವಾಗ ಮತ್ತೆ ಎಲ್ಲ ತಿರ್ಗಾ ಒಂದು ರೌಂಡ್ ಕ್ಲೀನ್ ಮಾಡಬೇಕು. ನಮ್ಮ ಬಾನು ಬಂದ್ಲು ಗಾಯ್ಸ್ ಸ್ಕೂಲಿಂದ, ಇವಾಗ ರೆಡಿ ಆಗ್ತಾ ಅವಳೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಲ ಅವಳಿಗೆ ಏನು ಗಿಫ್ಟ್ ಇಲ್ಲ ಫ್ರೆಂಡ್ಸ್. ನಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಗಳಿಗೆ ಎಕ್ಸಾಮ್ ಇದೆ ಫ್ರೆಂಡ್ಸ್. ಬೇಡ ನೀನು ಓದ್ಕೊಂಡ್ರೆ ಅವಳು ಬರಬೇಕಂತ ರೆಡಿ ಆಗ್ತಾ ಅವಳೆ ಫ್ರೆಂಡ್ಸ್.
ನಮ್ಮ ಬಲ್ಲು ನಾವು ಮೇಲೆ ಇದ್ದರೆ ಅವನು ಮೇಲೆ ಬಂದವನೇ. ನಮ್ಮ ಮನೆಯವ್ರು ಇವತ್ತು ಬೇಗ ಬಂದವ್ರೆ ಫ್ರೆಂಡ್ಸ್. ಫೋನ್ ನೋಡ್ಕೊಂಡು ಕೂತವ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂದು ರೆಡಿ ಆಯಿತು. ನನಗಿಂತ ಮುಂಚೆ ಬಂದರು ನನ್ನ ಮಕ್ಕಳು, ಇನ್ನೂ ರೆಡಿ ಆಗಿಲ್ಲ. ಐಲೈನರ್ ಹಾಕ್ಬೇಕಂತೆ ಭಾನುಕ. ಬನ್ನಿ ಐಲೈನರ್ ಹಾಕೋಣ. ಏನು ಚೆನ್ನಾಗಿತ್ತು ಕಂಚು, ಫುಲ್ ಮುಚ್ಚೆ. ರೆಡಿ ಆಗಿದ್ದೀವಿ ಫ್ರೆಂಡ್ಸ್. 5:30 ಆಗಿಬಿಟ್ಟಿದೆ. ಬೇಗ ಬರಬೇಕು. ಎಲ್ಲೇ ಟಿ ವಿ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರನೇ ಆಗುತ್ತೆ, ಟ್ರಾಫಿಕ್ ಕೂಡ ಇರುತ್ತೆ. ಬಲ್ಲು ಬಾಯಿಲಿ ಚಿಕ್ಕ ಇವನೊಬ್ಬನು 6:10, 6:20, 6:30 ಬರ್ತಾ ಇರ್ತಾರೆ. ಹೋಗೋ ಟೈಮಿಗೆ ಬಾಯಿಲ್ ಬಲ್ಲು ಕಿರ್ಚ್ಬೇಕು ಇವನ ಹತ್ರ. ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಅಷ್ಟರಲ್ಲಿ ಊಟ ಕೂಡ ಬಂತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟ. ಎಲ್ಲ ನಾರ್ಮಲ್ ಊಟ ಫ್ರೆಂಡ್ಸ್. ಒಬ್ಬಟ್ಟು ಮತ್ತು 2 ಥರ ಪಲ್ಯ, ಗೀ ರೈಸು, ವಾಟರ್ ಬಾಟಲ್ ಕೂಡ ತರಿಸಿದ್ವಿ. ಫುಲ್ಲು ಬ್ಯುಸಿಯಾಗಿದ್ದರಿಂದ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಿಲ್ಲ ಫ್ರೆಂಡ್ಸ್. ನಾನು ಬಂದು ನನ್ನ ದೊಡ್ಡ ಮಗಳಿಗೆ ಹೇಳಿದ್ದೆ ವೀಡಿಯೋ ಮಾಡಿ ಅಂತ. ಅವಳಂತೂ ಅವಳದೇ ಫೋಟೋ ಇಟ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ಲು. ಕೇಕ್ ಕಟ್ಟಿಂಗ್ ಮಾಡುವಾಗ ನಮ್ಮ ಅಣ್ಣನ ಮಗನಿಗೆ ಹೇಳಿದೆ ವೀಡಿಯೋ ಮಾಡು ಅಂತ. ಅವನು ಸಹ ನ್ಯಾಯವಾಗಿ ಕ್ಲಾರಿಟಿಯಾಗಿ ವೀಡಿಯೋ ಮಾಡಿಲ್ಲ. ಅದಕ್ಕೆ ಇದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೋ ಕೇಕ್ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಎಲ್ಲರೂ ತುಂಬ ಬ್ಯುಸಿ ಇದ್ದಿದ್ದರಿಂದ ಈ ಸಲ ಬರ್ತಡೇ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ನಾರ್ಮಲಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ನಾವು ಅಂತ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡೋದಿಲ್ಲ. ಬರೀ ನಮ್ಮ ಫ್ಯಾಮ್ಲಿನ ಕರೆದು ಕೇಕ್ ಕಟ್ಟಿಂಗ್ ಮಾಡಿಸಿ ಎಲ್ಲನೂ ಒಟ್ಟಿಗೆ ಊಟ ಮಾಡ್ತೀವಿ. ಅದೇ ನಮಗಂತೂ ಖುಷಿ ಆಗುತ್ತೆ. ಗ್ರ್ಯಾಂಡಾಗಿ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಮತ್ತು ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಫ್ಲೇವರು ಚೆನ್ನಾಗಿತ್ತು, ಡಿಸೈನ್ ಕೂಡ ಚೆನ್ನಾಗಿತ್ತು. ಅವಳಿಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈಗ ಎಲ್ರಿಗೂ ಕೂಡ ತಿನ್ನಿಸ್ತಿದ್ದಾರೆ. ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಫ್ರೆಂಡ್ಸ್. ಅವ್ರದ್ದೆಲ್ಲ ವೀಡಿಯೋಸೇ ಮಾಡೋದಕ್ಕಾಗಿಲ್ಲ. ನೋಡಿ, ಇದೊಂದು ಗ್ಲಿಮ್ಸಲ್ಲಿ ಮಾತ್ರ ಅವ್ರ ಫ್ರೆಂಡ್ಸ್ ಕವರ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಅವ್ರಿಗೆಲ್ಲ ಪಾಪ ರಿಟರ್ನ್ ಗಿಫ್ಟ್ಸ್ ಏನಾದರೂ ಪ್ಲಾನ್ ಮಾಡಬೇಕಿತ್ತು. ಬಟ್ ಹೇಳಿದ್ನಲ್ವ ಫ್ರೆಂಡ್ಸ್, ಈ ಸಲ ಬರ್ತಡೇ ಮಾಡುವ ಮೂಡಲ್ಲೇ ಇರಲಿಲ್ಲ ನಾವಂತೂ. ಆದ್ರೂ ಓಕೆ ಅಂತಂದ್ಬಿಟ್ಟು ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಬರ್ತಡೇನ ಪ್ಲಾನ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ನೋಡೋಣ ಫ್ರೆಂಡ್ಸ್. ಅವರೆಲ್ಲರಿಗೂ ಒಂದು ರಿಟರ್ನ್ ಗಿಫ್ಟ್ಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಅವರೆಲ್ಲರೂ ಗಿಫ್ಟ್ಸ್ನ ತೊಗೊಂಬಂದಿದ್ರು ಭಾನುಗೆ. ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ವೀಡಿಯೋಸ್ಗೆ ವಾಯ್ಸ್ ಕೊಡೋದಕ್ಕೂ ಕೂಡ ಆಗೋದಿಲ್ಲ. ನಾನು ಯಾವಾಗ ಎಡಿಟ್ ಮಾಡಬೇಕು ಅಂತೀನೋ ಆಗಲೇ ಈ ಥರ ಡಿಸ್ಟರ್ಬೆನ್ಸ್ ಎಲ್ಲ ಬಂದು ಒಕ್ಕರ್ಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಏನು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಬರ್ತಡೇ ಯಾವ ಥರ ಆಯಿತು ಏನು ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತ, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಇನ್ನು ಯಾರೆಲ್ಲ ಚಾನೆಲ್ನ ವಾಚ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವಾಚ್ ಮಾಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.